ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತು ನಾವು ಮಾಡ್ತಿರುವಂತಹ ವಿಡಿಯೋದಲ್ಲಿ ಸೀರೆ ಅಂಗಡಿಗೆ ಹೋದರೆ ಇಷ್ಟವಾಗಿರುವಂತಹ ಸೀರೆಗಳನ್ನ ನಾವು ತಗೋತೀವಿ. ಆದರೆ ಆ ಸೀರೆಗಳ ಹಿನ್ನೆಲೆಗಳನ್ನ ನಾವು ಇವತ್ತು ತಿಳ್ಕೊಳ್ಳೇಬೇಕು. ಇವಾಗಂತೂ ನಮ್ಮ ಅಂಕಲ್ ಟ್ರಿಪ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಪ್ರತಿ ಒಂದೊಂದು ರಾಜ್ಯದಲ್ಲಿ ಯಾವ್ಯಾವ ಥರ ಸೀರೆಗಳಿದೆ, ಅವ್ರು ಹೋಗಿದ್ದಂಥ ಟ್ರಿಪ್ಪಲ್ಲಿ ಯಾವ ಸಾರಿಗಳನ್ನ ತಗೊಂಡ್ರು, ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಬನ್ನಿ. ಅಂಕಲ್ ಹೇಗಿದ್ದೀರಾ? ಸೊ ನೋಡಿ, ತುಂಬಾ ದಿವಸ ಆಯ್ತು ನೀವು ಬಂದಿದ್ದೀರಾ ಅಂತ ಇವಾಗ ನಿಮ್ಗೆ ಹೊಸ ಅಂಗಡಿ ತೋರಿಸ್ತಾ ಇದೀನಿ. ಹೌದು, ನಾನು ಬರ್ತಾ ಇದ್ದಂಗೆನೆ ನೋಡಿದೆ ಇಷ್ಟೊಂದು ಸ್ಯಾರಿಗಳು ನಿಮ್ಮ ಹತ್ರ. ಯಪ್ಪ, ಯಾವ್ಯಾವ ಸ್ಟೇಟ್ಗೆ ಹೋಗಿದ್ರಿ ಈ ಸಲ? ಈ ಸಲ ನಾವು ಲಡಾಖ್ ಹೋಗಿದ್ವಿ. ಓಕೆ. ಅದು ಹಿಮಾಚಲ ಆಯ್ತು, ಹಿಮಾಲಯ. ಸೊ ನಮ್ಮ ಭಾರತದ ತುದಿ. ಲಡಾಖ್ ನಲ್ಲಿ ಒಂದು ವಿಶೇಷ ಏನಪ್ಪಾ ಅಂದ್ರೆ ನಿಮ್ಗೆ ಪಾಕಿಸ್ತಾನ್ ಬಾರ್ಡರ್ ಸಿಗುತ್ತೆ, ಚೀನಾ ಬಾರ್ಡರ್ ಸಿಗುತ್ತೆ. ಓ. ಲಡಾಖ್ ಆತರ ಮೂಲೆ ಜಾಗದಲ್ಲಿ ಇದೆ ನಮ್ಮ ದೇಶದಲ್ಲಿ. ಎಡಗಡೆ ಭಾಗಕ್ಕೆ ನಾವು ನೋಡಿದ್ರೆ ಪಾಕಿಸ್ತಾನ ಎಂಡ್ ಆಗುತ್ತೆ, ಇಂಡಿಯಾ ಪಾಕಿಸ್ತಾನ ಎಂಡ್ ಅಲ್ಲಿ ಸಿಗುತ್ತೆ. ಬಲಗಡೆ ಭಾಗದಲ್ಲಿ ಇಂಡಿಯಾ ಚೈನಾ ಎಂಡ್ ಸಿಗುತ್ತೆ. ಸೊ ಲಡಾಖ್ ಹೋದಾಗ ನಾವು ಈ ಸರಿ ಬಟ್ಟೆ ಅನ್ನೋ ವಿಷಯಕ್ಕೋಸ್ಕರ ನೋಡಿ ಇವೆರಡು ಸೀರೆ ತಗೊಂಡ್ಬಂದಿದೀವಿ ಲಡಾಖಿಂದ. ಓ, ಇದು ಲಡಾಖ್ ಅಲ್ಲಿ ಸಾರಿನಾ? ಲಡಾಖ್ ಅಲ್ಲಿ ತಗೊಂಡ್ಬಂದಿದ್ದು. ಓಕೆ. ಅದು ಏನಂದ್ರೆ ಅವ್ರು ಮಾಡಲ್ಲ, ಇವರು ಇವಾಗ ಇದು ಎರಡಕ್ಕೆ ಈ ಸೀರೆಗ ಇದು ಆರಿ ವರ್ಕ್ ಅಂತಾರೆ. ಆರಿ ವರ್ಕ್ ಅನ್ನೋದು ಕಾಶ್ಮೀರಲ್ಲಿ ತುಂಬಾ ಫೇಮಸ್. ಓ, ಎಂಬ್ರಾಯ್ಡ್ರಿ ತರನೇ ಇದೆ. ಎಂಬ್ರಾಯ್ಡ್ರಿನೇ ಮಾಡೋದು, ಅದನ್ನೇ ಆರಿ ವರ್ಕ್. ಈ ಕಾಶ್ಮೀರಲ್ಲಿ ಹೆಂಗಾಗುತ್ತೆ ಅಂದ್ರೆ ಅವ್ರಿಗೆ ಮೂರ್ ತಿಂಗಳಿಗೆ ಸೀಸನ್ ಚೇಂಜ್ ಆಗ್ಬಿಡುತ್ತೆ. ಈಗ ಈ ತರ ಅವ್ರಿಗೆ ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ ಬಂದಾಗ ಅವರು ಮನೆಯಿಂದ ಆಚೆ ಬರಕ್ ಆಗಲ್ಲ. ಇವಾಗ ನೀವು ನ್ಯೂಸ್ ಎಲ್ಲ ನೋಡ್ಬೋದು, ಡಿಸೆಂಬರ್ ತಿಂಗಳು ಅಲ್ಲಿ ಶ್ರೀನಗರಲ್ಲಿ ರೋಡ್ ಅಲ್ಲೆಲ್ಲ ಐಸ್ ಬಿದ್ದಿರುತ್ತೆ. ಹೌದು, ಕೇಳಿದ್ದೀನಿ. ಸೊ ಹಾಗಾಗಿ ಈ ತರ ಟೈಮಲ್ಲಿ ಅವರು ಮನೇಲಿ ಕೂತ್ಕೊಂಡು ಈ ತರ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡ್ತಾರೆ. ಓ, ಹೌದಾ? ಇದನ್ನ ಆರಿ ಅಂತಾರೆ, AURI, ಆರಿ ವರ್ಕ್ ಅಂತ ಹೇಳ್ತಾರೆ ಇದನ್ನ. ನೈಸ್. ಸೊ ಇದರಲ್ಲಿ ತುಂಬಾ ಡಿಸೈನ್ಗಳು ಮಾಡ್ತಾರೆ. ಈ ತರ ಅವರು ಸೀರೆ ಮಾಡ್ತಾರೆ, ಬೆಡ್ ಶೀಟ್ಸ್, ಬೆಡ್ ಸ್ಪ್ರೆಡ್ಸ್ ಮಾಡ್ತಾರೆ. ಆಮೇಲೆ ವಾಲ್ ಹ್ಯಾಂಗಿಂಗ್ಸ್, ಗೋಡೆಗೆ ಹಾಕೋ ಡಿಸೈನ್ಗಳು, ಆ ತರದೆಲ್ಲ ತುಂಬಾ ತರ ಆರಿ ಮಾಡ್ತಾರೆ. ಕಸೂತಿ ಕೆಲಸ ಸಿಕ್ಕಾಪಟ್ಟೆ ಮಾಡ್ತಾರೆ. ಮನೇಲಿ ಗಂಡಸರು ಹೆಂಗಸರು ಎಲ್ಲಾರು ಮಾಡ್ತಾರಲ್ಲ. ಸೊ ಈ ಸಲ ಹೋದಾಗ ಲಡಾಖ್ ಅಲ್ಲಿ ಒಂದು ಇಷ್ಟ ಆಯ್ತು ಅಂದ್ಬಿಟ್ಟು ಲಾಸ್ಟ್ ಟೈಮ್ ವಿಡಿಯೋದಲ್ಲೂ ನಿಮ್ಗೆ ಕಾಶ್ಮೀರಿ ಸೀರೆ ತೋರಿಸಿದ್ವಿ. ಹೌದು. ಸೊ ಇದು ಅದೇ ತರ ಆರಿ ವರ್ಕ್ ಅಲ್ಲಿ ಇದೊಂದು ಸೀರೆ. ಬಟ್ ಇದು ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ಅಂದ್ಬಿಟ್ಟು ಅದೇ ತರ ತಗೊಂಡ್ವಿ. ಅದೆಲ್ಲ ಸ್ವಲ್ಪ ದೂರ ಇತ್ತು. ಇದು ಬಾಡಿ ಪ್ಲೇನ್ ಬರುತ್ತೆ ಈ ತರ, ಮತ್ತೆ ಥಿಕ್ನೆಸ್ ಚೆನ್ನಾಗಿದೆ. ಇದು ಬಾಡಿ ಈ ತರ ಪ್ಲೇನ್ ಬರುತ್ತೆ, ಹಾಫ್ ಅಲ್ಲಿ ಮಾತ್ರ ಡಿಸೈನ್ ಬರುತ್ತೆ. ಇದು ಹಾಫ್ ಸೀರೆ ಈ ತರ ಬರುತ್ತೆ. ಸೊ ಹಾಫ್ ಅಂಡ್ ಹಾಫ್ ಟೈಪು ಆಗುತ್ತೆ ಇದು. ಒಂದು ಹಾಫ್ ಅಲ್ಲಿ ಫುಲ್ ವರ್ಕ್ ಬರುತ್ತೆ, ಇನ್ನು ಹಾಫ್ ಅಲ್ಲಿ ಫುಲ್ ಪ್ಲೈನ್ ಬರುತ್ತೆ. ಪ್ಲೈನ್ ನೀವು ಉಟ್ಕೊಂಡಾಗ ಒಳಗೊಟ್ಟೋಗುತ್ತೆ. ಇದು ಏನ್ ಪ್ರೈಸ್? ಇದು ಓಕೆ, ಒಂದು 4,500 to 5,000 ಆಯ್ತು ಇದು. ಓ, ನೈಸ್. ತುಂಬಾ ಚೆನ್ನಾಗಿದೆ ಇದು. ಸಿಲ್ಕ್ ಆಗಿ ಮತ್ತೆ ಗಟ್ಟಿ ಇರೋದ್ರಿಂದ ಸ್ವಲ್ಪ ದುಡ್ಡು ಜಾಸ್ತಿನೂ ಆಗುತ್ತೆ. ಆಮೇಲೆ ವರ್ಕ್ ಜಾಸ್ತಿ ಇದೆ. ಹೌದು, ವರ್ಕ್ ಜಾಸ್ತಿ ಇರೋದ್ರಿಂದ ದುಡ್ಡು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಹಿಂಭಾಗನೂ ಇದ್ರ ಎಂಬ್ರಾಯ್ಡ್ರಿದು ಇದೇ ತರ ಬರುತ್ತಾ? ಇಲ್ಲ, ಹಿಂಭಾಗ ಏನು ಕಾಣಲ್ಲ ನಿಮ್ಗೆ. ಇದು ಎಂಬ್ರಾಯ್ಡ್ರಿ ಎಲ್ಲಾದ್ರಲ್ಲೂ ಹಿಂಭಾಗ ಏನಾಗುತ್ತೆ, ಹೊಲಿಗೆ ಮಾತ್ರ ಕಾಣುತ್ತೆ. ಈ ತರ ನೀವು ಯಾವುದೇ ಎಂಬ್ರಾಯ್ಡ್ರಿ ತಗೊಳ್ಳಿ, ಯಾಕಂದ್ರೆ ಹೊಲಿಗೆ ಹಿಂದಕ್ಕೆ ಬಂದೇ ಬರುತ್ತೆ. ಹೌದು. ಸೊ ಇದು ಎಂಬ್ರಾಯ್ಡ್ರಿ ಈ ತರ ಕಾಣುತ್ತೆ ಹಿಂದ್ಗಡೆ. ಇಲ್ಲಿ ನಿಮ್ಗೆ ಥ್ರೆಡ್ ಇರುತ್ತೆ ಈ ತರ. ಚೆನ್ನಾಗಿದೆ ಡಿಸೈನ್ಸ್ ಅಷ್ಟೇ. ಸೊ ಇದು ಕಾಶ್ಮೀರಿ ಆರಿ ವರ್ಕ್ ಸೀರೆ. ಇದೇ ತರ ಹಿಮಾಲಯದ ರೇಂಜಸ್ ಅಲ್ಲಿ ಇನ್ನೊಂದು ತುಂಬಾ ಫೇಮಸ್ ಬಟ್ಟೆ ರಿಲೇಟೆಡ್ ಇದೆ. ಇದು ಹೆಂಗೆ ಆರಿ ವರ್ಕ್ ಅಂತಾರೋ ಅದೇ ತರ ಪಶ್ಮೀನಾ ಅಂತ ಒಂದಿದೆ. ಓ, ಪಶ್ಮೀನಾ ಅನ್ನೋದು ಒಂದು ಪ್ಲೇಸ್ ಅಲ್ಲ, ಒಂದು ಇವಾಗ ಹೆಂಗೆ ನಾವು ಮೈಸೂರು ಸಿಲ್ಕ್ ಅಂತ ಹೇಳ್ತೀವಲ್ಲ, ಮೈಸೂರು ಊರ ಹೆಸರು. ಇದು ಪಶ್ಮೀನಾ ಅಂತ, ಇದೊಂದು ಸಿಲ್ಕ್. ಪಶ್ಮೀನಲ್ಲಿ ಸಿಲ್ಕ್ ಬಟ್ಟೆ ಮಾಡ್ತಾರೆ, ಪಶ್ಮೀನಾ ಶಾಲು ಮಾಡ್ತಾರೆ, ಪಶ್ಮೀನಾ ಬೆಡ್ಶೀಟ್ ಮಾಡ್ತಾರೆ. ಬಟ್ ಪಶ್ಮೀನಾ ಅನ್ನೋದು ಆಸ್ ಎ ಬ್ರ್ಯಾಂಡ್ ತುಂಬಾ ಕಾಸ್ಟ್ಲಿ. ಹೌದಾ? ಒಂದು ಚೆನ್ನಾಗಿರೋ ಪಶ್ಮೀನಾ ನೀವು ಬೆಡ್ಶೀಟ್ ತಗೊಂಡ್ರೆ 15-20 ಸಾವಿರ ಎಲ್ಲ ಆಗ್ಬಿಡುತ್ತೆ. ಪ್ಯೂರ್ ಪಶ್ಮೀನಾ ಸ್ಯಾರಿ ಬೇಕು ಅಂದ್ರೆ ಮಿಕ್ಸ್ ಮಾಡದೆ ಕಾಶ್ಮೀರದ ಅವ್ರದೇ ಬಟ್ಟೆ ಯೂಸ್ ಮಾಡಿ ಫುಲ್ ಪಶ್ಮೀನಾ ಸಿಲ್ಕ್ ಅಲ್ಲಿ ತೆಗೆದ್ರೆ 25,000ದಿಂದ ಸ್ಟಾರ್ಟ್ ಆಗುತ್ತೆ. ಈ ಪಶ್ಮೀನಾ ವರ್ಕ್ ಅಲ್ಲಿ ನಾವು ಮಿಕ್ಸ್ ಆಗಿರೋದು ಅಂದ್ರೆ ನಾರ್ಮಲ್ ಸಿಲ್ಕ್ ಮೇಲೆ ಪಶ್ಮೀನಾ ವರ್ಕ್ ಮಾಡಿರೋ ಸೀರೆ ಒಂದು ಲಡಾಖ್ ಅಲ್ಲಿ ತಗೊಂಡ್ವಿ ಈ ಸರಿ. ಸೊ ಇದು ಈ ತರ ಬರುತ್ತೆ, ಫುಲ್ ಬಾಡಿ ಒಂದೇ ಡಿಸೈನ್ ಇದೆ ಇದು. ಬಟ್ ಪಶ್ಮೀನಾ ಅನ್ನಕ್ಕೋಸ್ಕರ ಒಂದ್ ಸೀರೆ ನಮ್ಗೆ ಇರ್ಲಿ ಪಶ್ಮೀನಾ ಸೀರೆ ಅಂದ್ಬಿಟ್ಟು ಈ ಸೀರೆ ಚೂಸ್ ಮಾಡಿದೀವಿ. ಇದೆಲ್ಲ ಏನ್ ಪ್ರೈಸ್? ಇದನ್ನ ನಾವು ತಗೊಂಡಿದ್ವಿ, ನಮ್ಗೆ 6,600 ಆಯ್ತು ಇದಕ್ಕೆ. ಇದಕ್ಕೆ 6,600. ಇದಕ್ಕೆ 6,600 ಆಗುತ್ತೆ. ಯಾಕಂದ್ರೆ ಇದು ರೇಂಜ್ ಶುರು ಆಗದೆ 5,000 ಮೇಲಿಂದ.
ಇದು ಸುಮ್ನೆ ಪ್ರಿಂಟ್ ಅಷ್ಟೇ, ಬಟ್ ಇದು ಬಟ್ಟೆ ನಿಮ್ಗೆ ವರ್ಕ್ ಗೆ ಪಶ್ಮಿನಾ ವರ್ಕ್ ಅಂತಾರೆ ಇದು. ಆಮೇಲೆ ಅಲ್ಲಿ ಪಶ್ಮಿನಾ ಬಟ್ಟೆನು ಮಿಕ್ಸ್ ಮಾಡ್ತಾರೆ ನಾರ್ಮಲ್ ಸಿಲ್ಕ್ ಗೆ. ಏನಂದ್ರೆ ನಿಮ್ಗೆ ಮಿಕ್ಸ್ಚರ್ ಕಮ್ಮಿ ಆದಷ್ಟು ದುಡ್ಡು ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ಯೂರ್ ಪಶ್ಮಿನಾ ಆಗ್ತಿದ್ದಂಗೆ ದುಡ್ಡು ಜಾಸ್ತಿ ಆಗ್ತಾ ಹೋಗುತ್ತೆ. 25 ಆತರ ಆಗುತ್ತೆ. ಇವಾಗ ಹಿಂಗೆ ಪ್ಯೂರ್ ಮೈಸೂರು ಸಿಲ್ಕ್ ಎಲ್ಲ ಇವಾಗ 30,000 ಕೊಟ್ಟೋಗಿದೆಯಲ್ಲ, ಹೌದು. ಆತರ ಅದು. ಸೊ ಇದು ಕಾಶ್ಮೀರ ಆಯ್ತು. ನೆಕ್ಸ್ಟ್ ರಾಜಸ್ಥಾನ್ ಹೋಗಿದ್ವಿ. ರಾಜಸ್ಥಾನದಲ್ಲಿ ಏನೇನು ನೋಡಿದ್ರಿ ಸ್ಪೆಷಲ್? ನಾವು ಬರೀ ಉದಯ್ಪುರ್ ಮಾತ್ರ ಹೋಗಿದ್ದಿದ್ವಿ ಸಲ, ಯಾಕಂದ್ರೆ ಅದು ನಮ್ಗೆ ಪೂರ್ತಿ ಡೀಟೇಲ್ ಆಗಿ ನೋಡಕ್ ಆಗಿಲ್ಲ ಲಾಸ್ಟ್ ಟೈಮ್ ರಾಜಸ್ಥಾನ್ ಹೋದಾಗ. ನಿಮ್ಗೆ ನೆನಪಿದೆ ಲಾಸ್ಟ್ ಟೈಮ್ ವಿಡಿಯೋನು ರಾಜಸ್ಥಾನದ ಸುಮಾರು ಬಟ್ಟೆ ಹೌದು ನೋಡಿದ್ದೆ. ಸೊ ಆದ್ರೆ ಈ ಸಲ ಉದಯ್ಪುರ್ ಹೋದಾಗ ನಮ್ಗೆ ಕೆಲವು ಸ್ಪೆಷಲ್ ಬಟ್ಟೆಗಳು ಸಿಕ್ತು. ಅಂದ್ರೆ ಲಾಸ್ಟ್ ಟೈಮ್ ನಾವು ಹುಡುಕಿರ್ಲಿಲ್ಲ ಅಂತ ಅನ್ಕೋಬಹುದೇನೋ, ಬಟ್ ಈ ಸಲ ನಾವು ಹುಡುಕಕ್ ಹೋಗಿದ್ರಿಂದ ಚೆನ್ನಾಗಿ ನಮ್ಗೆ ಇನ್ನೂ ಚೆನ್ನಾಗಿರೋ ಸ್ಪೆಷಲ್ ಆಗಿರೋ ಐಟಮ್ ಎಲ್ಲ ಸಿಕ್ತು. ಸೊ ಅದಕ್ಕೇನೆ ನೋಡಿ, ಇದು ನಾರ್ಮಲ್ ಬಾಂದಿನಿ. ನೀವು ಲಾಸ್ಟ್ ಟೈಮ್ ನೋಡಿದೀರಾ? ಹೌದು, ಬಾಂದಿನಿ ಟೈ ಅಂಡ್ ಡೈ. ಬಾಂದಿನಿನೇ ಫೇಮಸ್ ಅಲ್ಲಿ. ಬಾಂದಿನಿನೇ ಅವ್ರಿಗೆ ಫೇಮಸ್. ಗುಜರಾತ್ ಅಂಡ್ ರಾಜಸ್ಥಾನ್ದು ಗೃಹ ಕೈಗಾರಿಕೆನೆ ಬಾಂದಿನಿ. ಸೊ ಇದೆಲ್ಲ ಮಾಮೂಲಿ ಬಾಂದಿನಿ. ಲಾಸ್ಟ್ ಟೈಮ್ ಈ ತರ ಇರ್ಲಿಲ್ಲ, ಈ ಕಲರ್ ಇರಲಿಲ್ಲ ಅಂದ್ಬಿಟ್ಟು ಈ ಸಲ ಕಲರ್ ತಗೊಂಡ್ವಿ. ಇದು ಮಾಮೂಲಿ ಸಿಂಪಲ್ ಆಗಿ ಪ್ಲೈನ್ ಆಗಿ ಉಟ್ಕೊಳ್ಳೋ ತರ ಸೀರೆ ಬಾಂದಿನಿ. ಇದ್ರಲ್ಲಿ ಜಾಸ್ತಿ ವರ್ಕ್ ಇರಲ್ಲ. ಇದೆಲ್ಲ ನಿಮ್ಗೆ 1,500-1,2500 ಹೌದಾ ಆ ತರ ರೇಂಜಿಗೆ ಬರುತ್ತೆ. ಯಾಕೆಂದ್ರೆ ಸಿಲ್ಕ್ ಆದ್ರಿಂದ. ಕಾಟನ್ ಆದ್ರೆ ಇನ್ನೊಂದ್ ಸ್ವಲ್ಪ ಕಮ್ಮಿ ಆಗುತ್ತೆ. ಬಟ್ ಕಾಟನ್ ಅಲ್ಲಿ ನಮ್ಗೆ ರಿಸ್ಕ್ ಏನಪ್ಪಾ ಅಂದ್ರೆ ಬಟ್ಟೆ ಬಣ್ಣ ಹೋಗುತ್ತೆ. ಒರಿಜಿನಲ್ ಕೊಡ್ತಾರೆ ಅವರು, ಒರಿಜಿನಲ್ ಬಣ್ಣ ಹೋಗ್ಬಿಡುತ್ತೆ. ಸಿಲ್ಕ್ ಅಲ್ಲಿ ಒಂದ್ಸಲ ನೀವು ಡ್ರೈ ಕ್ಲೀನ್ ಮಾಡಿಸ್ಬಿಟ್ರೆ ಬಣ್ಣ ಹೋಗಲ್ಲ. ಈ ರಾಜಸ್ಥಾನದ ಮೇನ್ ಡ್ರೆಸ್ ಅಲ್ಲೆಲ್ಲ ವರ್ಕ್ಸ್ ಎಲ್ಲ ಇರುತ್ತಲ್ಲ, ಆ ತರ ಸಾರಿನೂ ಸಿಗುತ್ತೆ ರಾಜಸ್ಥಾನ? ಹೌದು. ಅದಕ್ಕೆಲ್ಲ ಏನಂತ ಹೇಳ್ತಾರೆ? ಅಲ್ಲ ಅದೇನೆ, ಅದು ಅವರು ರಾಜಸ್ಥಾನ್ ವರ್ಕ್ ಅಂತಾನೆ ಹೇಳ್ತಾರೆ. ಅವರು ಏನಂದ್ರೆ ಮಿರರ್ ವರ್ಕ್ ಮಾಡ್ತಾರೆ. ಈ ತರ ಇದು ಬಟ್ಟೆನಲ್ಲಿ ಟೈ ಅಂಡ್ ಡೈ ಅಂತ ಹೇಳ್ತೀವಲ್ಲ, ಬಾಂದಿನಿ, ಇದನ್ನ ಮಾಡ್ತಾರೆ ಅವರು. ಇದು ಇದನ್ನ ಮಾಡೋದು ಬಟ್ಟೆ ಆದ್ರಿಂದ ಬಟ್ಟೆ ಇಂಡಸ್ಟ್ರಿ ತುಂಬಾ ಜಾಸ್ತಿ. ಈ ಬೇರೆ ವರ್ಕ್ ಗಳೆಲ್ಲ ಮಾಡ್ತಾರಲ್ಲ, ಮಿರರ್ ವರ್ಕ್ ಜಾಸ್ತಿ ಆದಷ್ಟು, ಕಲರ್ಸ್ ಜಾಸ್ತಿ ಆದಷ್ಟು ದುಡ್ಡು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಒಂದೊಂದ್ಸಲಿ ಒಂದೊಂದೇ ಕಲರ್ ಹಾಕಕ್ಕಾಗದ ಅವ್ರ ಬಟ್ಟೆಗೆ. ಸೊ ಹಾಗಾಗಿ ಮಲ್ಟಿಪಲ್ ಕಲರ್ಸ್ ಹಾಕ್ಬೇಕು ಅಂದ್ರೆ ಅವ್ರು ಮಲ್ಟಿಪಲ್ ಟೈಮ್ಸ್ ಡೈಯಿಂಗ್ ಮಾಡ್ಬೇಕು. ಸೊ ಒಂದು ಪ್ಲೇನ್ ಬಟ್ಟೆ ತಗೊಂಡು, ಇವಾಗ ರೆಡ್ ಮೇಲೆ ತಗೊಂಡು, ಇವಾಗ ಇದ್ರಲ್ಲಿ ಈ ಕಲರ್ ಬಟ್ಟೆ ತಗೋತಾರೆ. ಈ ಕಲರ್ ಬಟ್ಟೆ ಮೇಲೆ ತಗೊಂಡು ಒಂದ್ಸಲಿ ಈ ಕಲರ್ ಅಲ್ಲಿ ಡೈಯಿಂಗ್ ಮಾಡ್ತಾರೆ, ಇನ್ನೊಂದ್ಸಲಿ ಈ ಕಲರ್ ಅಲ್ಲಿ ಡೈಯಿಂಗ್ ಮಾಡ್ತಾರೆ. ಅದನ್ನು ಚೂಸ್ ಮಾಡ್ಕೊಂಡು ಡಿಸೈನ್ ಎಲ್ಲ ಮಾಡ್ಬೇಕು ಅವರು. ತುಂಬಾ ಕೆಲಸ ಬರುತ್ತೆ. ಸೊ ಇದ್ರ ಮೇಲೆ ಅವರು ಜರಿ ಮಾಡ್ತಾರೆ. ಈ ತರ ಬರುತ್ತೆ ಅವಾಗ. ತುಂಬಾ ಚೆನ್ನಾಗಿದೆ. ಹಿಂಗೆ ಹೀಗ್ ಬರುತ್ತೆ ಜರಿ ಮಾಡಿದಾಗ ಹಿಂಗೆ. ಸೊ ಇದ್ರ ಮೇಲೆ ಕೆಲಸ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಕೆಲಸ ಜಾಸ್ತಿ ಆದಷ್ಟು ಬಟ್ಟೆ ಗಟ್ಟಿಯಾಗಿರೋ ಬಟ್ಟೆ ಬೇಕು. ಸೊ ಬಟ್ಟೆಗೆ ದುಡ್ಡು ಜಾಸ್ತಿ ಆಗುತ್ತೆ. ಹಾಗಾಗಿ ಹಂಗೆ ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮಿನಿಮಮ್ ಬಾಂದಿನಿ ನಿಮ್ಗೆ 800 ರೂಪಾಯಿಂದ ಸಿಗತ್ತೆ. ಒರಿಜಿನಲ್ ಆಗಿ ಮಾಡಿರೋದು, ಮೆಷಿನ್ ವರ್ಕ್ ಅಲ್ಲ, ಕೈಯಲ್ಲಿ ಮಾಡಿದ್ದು. ಮಷಿನ್ ವರ್ಕ್ ತುಂಬಾ ಸುಲಭ. ಮಷಿನ್ ವರ್ಕ್ ಮಾಮೂಲಿ ಪ್ರಿಂಟ್ ನ ಮೋಲ್ಡ್ ಇಡ್ತಾರೆ, ಮೋಲ್ಡ್ ಅಮುಕ್ತಾರೆ, ಅದ್ ಮೆಷಿನ್ ಮಾಡ್ಕೊಂಡು ಹೋಗೋ ಕೆಲಸ. ಮೆಷಿನ್ ವರ್ಕ್ ಎಲ್ಲ ನಿಮ್ಗೆ ಎಲ್ಲಾ ಊರಲ್ಲೂ ಸಿಗುತ್ತೆ. 200 ರೂಪಾಯಿಗೂ ಕೊಡ್ತಾರೆ, 300 ರೂಪಾಯಿಗೂ ಕೊಡ್ತಾರೆ. ಈ ಕೈಯಿಂದ ಮಾಡಕ್ ಶುರು ಮಾಡ್ತಿದ್ದಂಗೆ ಎಷ್ಟು ಕಲರ್ಸ್ ಜಾಸ್ತಿ ಆಗ್ತಾ ಹೋಗುತ್ತೋ ಅಷ್ಟು ಕೆಲಸ ಜಾಸ್ತಿ, ಅಷ್ಟು ದುಡ್ಡು ಜಾಸ್ತಿ. ಸೊ ಇದು ಪ್ಯೂರ್ ಸಿಲ್ಕ್. ಹಾಗಾಗಿ ಇದಕ್ಕೆ ಜರಿ ಎಲ್ಲ ಜಾಸ್ತಿ ಇದೆ. ಸ್ವಲ್ಪ ಇದು ರೇಂಜ್ ಜಾಸ್ತಿ ಹೋಗುತ್ತೆ. ಇದು ಒಂದು 5,500 ತರ ಹೋಗುತ್ತೆ. ಸಾರಿ, ಇದು 15,000. ಅದೇ ಅನ್ಕೊಂಡೆ, ಇಷ್ಟು ರಿಚ್ ಆಗಿರೋದು. ಇದು 15,000 ಸೀರೆ. ಇದು ತುಂಬಾ ಸ್ಯಾರೀಸ್ ತಗೊಂಡ್ರೆ ಹಂಗೆ ಆಗೋದು, ಮಿಸ್ ಆಗುತ್ತೆ. ಬಿಲ್ ಇಟ್ಕೊಂಡಿಲ್ಲ ಅಂದ್ರೆ ಹಾಗೆ ಆಗೋದು. ನೆಕ್ಸ್ಟ್ ಟೈಮ್ ಇಟ್ಕೊಳ್ಳಿ, ನಾನ್ ಕೇಳ್ತೀನಿ ಅಂತ. ಏನ್ ಮನೆಗೆ ತಗೋತೀವಲ್ವಾ, ಅದಕ್ಕೆ ಬಿಲ್ ಇಟ್ಕೊಳ್ಳಲ್ಲ, ಮರ್ತಾಗುತ್ತೆ. ಇನ್ಫಾರ್ಮೇಶನ್ ಕೊಡಕ್ಕಾದ್ರೂ ಇಟ್ಕೋಬೇಕು ನೆಕ್ಸ್ಟ್ ಟೈಮ್. ಅಂದವರು ಇನ್ನೊಂದು ಮಾಡ್ತಾರೆ, ಅದನ್ನ ಲೆಹರಿಯಾ ಅಂತಾರೆ ಅವರು. ಇನ್ನೊಂದು ಡಿಸೈನ್ ಇದು. ಇದು ನಾರ್ಮಲ್ ಸ್ಯಾರಿ ತರನೇ ಚೆನ್ನಾಗಿದೆ. ಸ್ಯಾರಿ ನಾರ್ಮಲ್ ಇರುತ್ತೆ, ಬಟ್ ಈ ಲೆಹರಿಯಾಲ್ ಏನಪ್ಪಾ ಅಂದ್ರೆ ನೋಡಿ, ಈ ತರ ಲೈನ್ಸ್ ವೇವ್ಸ್. ವೇವ್. ಸೊ ವೇವ್ಸ್ ತರ ಸುಮ್ಮನೆ ಲೈನ್ ಬರುತ್ತೆ, ಪಟ್ಟಿ ಬರುತ್ತೆ. ಇದು ಅದೇ ತರ ಟೈ ಅಂಡ್ ಡೈ ಮಾಡೋದ? ಇದು ಟೈ ಅಂಡ್ ಡೈ ಅಲ್ಲೂ ಮಾಡ್ತಾರೆ, ಇದು ನಾರ್ಮಲ್ ಆಗಿ ಡೈಯಿಂಗ್ ಅಲ್ಲೂ ಮಾಡ್ಬಿಡ್ಬೋದು. ಇದು ಟೈ ಏನ್ ಮಾಡೋದ್ ಬೇಕಾಗಲ್ಲ ಅವರು. ನಾರ್ಮಲ್ ಬಟ್ಟೆ ಮೇಲೆ ಇದೊಂದು ಡೈ, ಇನ್ನೊಂದು ಡೈ ಹಾಕ್ತಾರೆ. ಸೊ ಇದು ನಿಮ್ಗೆ ಮಾಮೂಲಿ ಬಾಂದಿನಿ ರೇಂಜ್ ಅಲ್ಲೇ ಸಿಗತ್ತೆ. ಕಮ್ಮಿ ರೇಟ್, ಕಮ್ಮಿ ಕ್ವಾಲಿಟಿ ಇದ್ರೆ ಕಮ್ಮಿ ರೇಟು, ಜಾಸ್ತಿ ಕ್ವಾಲಿಟಿ ಇದ್ರೆ ಜಾಸ್ತಿ ರೇಟು. ಇದು ಲೆಹರಿಯಾ ಅಂತರಿಂದ. ಸೊ ಇದು ರಾಜಸ್ಥಾನ ಅವ್ರದೇ ಟ್ರೆಡಿಷನಲ್ ಸ್ಟೈಲ್ ಇದು. ಆಮೇಲೆ ತೂಕ ಇದು ತುಂಬಾ ಕಮ್ಮಿ ಇರುತ್ತೆ ನೋಡಿ. ತುಂಬಾ ತೆಳುಗಿದೆ, ತೂಕ ತುಂಬಾ ಕಮ್ಮಿ ಇರುತ್ತೆ.
ಹೌದು. ಏನೋ ಒಂದು ಅವ್ರು ಹೇಳೋದು ಎಲ್ಲಾ ಸೀರೆ ಸೇರಿದ್ರೆ 100 ಗ್ರಾಮ್ ಬರುತ್ತೆ ಅಂತಾರೆ. ಫುಲ್ ಸೀರೆ ಆ, ಇಟ್ಕೊಂಡು. ಆ, ಉದುರು ಈ ತರ ಹ್ಮ್ ಸುತ್ತಿಟ್ಬಿಡ್ಬೋದು. ಹೌದು, ದುಪ್ಪಟ್ಟಾಗಿಂತ ಸಣ್ಣಗೆ ಸುತ್ತಾರೆ ಅವರು. ಈ ಕಡ್ಡಿ ಪುಟ್ನಕ್ ಹಾಕೋ ಸೀರೆ ಅಂತಾರ ಆ ತರ ಎಲ್ಲ ಹೇಳ್ತಾರಲ್ಲ, ಸುತ್ತಾರೆ. ಅದು. ನಮ್ಗೆ ಇಷ್ಟ ಆಗಲ್ಲ ಸುತ್ತಿದ್ರೆ, ನಮ್ಗೆ ಬಟ್ಟೆ ಕೊಳೆ ಆಗ್ಬಿಡುತ್ತಲ್ಲ, ಹೌದು. ಸುಕ್ಕಾಗತ್ತಲ್ಲ, ಅದಕ್ಕೆ ನಾವು ಸುತ್ತಲ್ಲ. ಸೊ ಇದು ಲಹರಿಯಾ ಅನ್ನೋದು, ಇದು ರಾಜಸ್ಥಾನಿ ಸ್ಟೈಲ್. ವಾವ್, ಅಲ್ಲ ನಾವಿಷ್ಟ ದಿನ ಸೀರೆಗಳು ತಗೋತಿದ್ವಿ, ಅಯ್ಯೋ ಆ ಡಿಸೈನ್ ಇಷ್ಟ, ಈ ಡಿಸೈನ್ ಇಷ್ಟ ಅಷ್ಟೇ ಗೊತ್ತಿತ್ತು. ಬಟ್ ಒಂದೊಂದು ಡಿಸೈನ್ಗೂ ಒಂದು ರಾಜ್ಯದ ಒಂದೊಂದು ಕಥೆ ಇದೆ, ಎಲ್ಲಾ ಡಿಸೈನ್ಗೂ ಒಂದೊಂದು ಕಥೆ ಇರುತ್ತೆ. ಯಪ್ಪ. ಇದೇ ರಾಜಸ್ಥಾನದಲ್ಲಿ ಈ ಸಲ ಹೋದಾಗ ಹ್ಮ್ ಅವರು ಇನ್ನೂ ಡಿಫ್ರೆಂಟ್ ಆಗಿ ನೋಡಿದ್ರಲ್ಲ, ಒಂದೊಂದು ಸೀರೆಯ ಬಗ್ಗೆನೂ ಎಷ್ಟೆಲ್ಲ ಹಿನ್ನೆಲೆಗಳಿರುತ್ತೆ ಅಂತ. ಈ ಸಾರಿ ಕತೆ ಇನ್ನೂ ಮುಗ್ದಿಲ್ಲ, ಇದು ಭಾಗ 1 ಮಾತ್ರ. ಇನ್ನೊಂದಷ್ಟು ವಿಡಿಯೋಗಳಿವೆ. ಇದನ್ನು ನೋಡೋದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ.